ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೇನೆ. ಆ ರೆಸಿಪಿ ಏನಂದರೆ ಮೆಕ್ಸಿಕನ್ ರೈಸ್. ಇದನ್ನು ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೇನೆ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ನಾನೀಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಆನಿಯನನ್ನು ಆ್ಯಡ್ ಮಾಡ್ತಿದ್ದೇನೆ. ಆನಿಯನನ್ನು ಚೆಂದ ಮಾಡಿ ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಗಾರ್ಲಿಕ್ಕನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಆ್ಯಂಡ್ ಗಾರ್ಲಿಕ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ಇನ್ ಮೆಕ್ಸಿಕನ್ ರೈಸ್. ಗಾರ್ಲಿಕ್ ಚೆಂದ ಮಾಡಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಕ್ಯಾರೆಟನ್ನು ಸೇರಿಸ್ಕೊಳ್ತಿದ್ದೇನೆ. ಇಲ್ಲಿ ಕ್ಯಾರೆಟ್ ಫ್ರೈ ಆದಮೇಲೆ ನಾನು ಇದಕ್ಕೆ ಬೇಬಿ ಕಾರ್ನನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೇನೆ. ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಿದ್ದೇನೆ. ಆ್ಯಂಡ್ ಮೆಕ್ಸಿಕನ್ ರೈಸ್ ಹೇಗೆಂದರೆ ಅದಕ್ಕೆ ಆದಷ್ಟು ವೆಜಿಟೇಬಲ್ಸ್ ಏನು ಹಾಕ್ತೇವಲ್ಲ ಅದು ಆಯಿಲಲ್ಲೇ ಚೆಂದ ಫ್ರೈ ಆಗಬೇಕು. ಓವರ್ ಬಾಯ್ಲ್ ಆದರೆ ಅದು ಮೆಕ್ಸಿಕನ್ ಫ್ಲೇವರ್ ಕೊಡಲ್ಲ. ಇದಕ್ಕೆ ಅನದರ್ ಮೇನ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿಕೊಳ್ತಿದ್ದೇನೆ. ಅದು ಏನಂದರೆ ಸ್ಪ್ರಿಂಗ್ ಆನಿಯನ್. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಹಸಿ ಕಡಲೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಾಗಿ ಮೆಕ್ಸಿಕನ್ ರೈಸಿಗೆ ರಾಜ್ಮಾ ಆ್ಯಡ್ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ರಾಜ್ಮಾ ಯಾರಿಗೂ ಇಷ್ಟ ಆಗೋಲ್ಲ. ಸೊ ನಾನಿಲ್ಲಿ ಕಡಲೆಕಾಳು ಒಟ್ಟು ಪೀನಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೇಬಿ ಕಾರ್ನ್ ಬದಲು ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಸ್ಟಾರ್ಟಿಂಗಲ್ಲಿ ಹಾಕಿದರೆ ಅದು ಓವರ್ ಬಾಯ್ಲ್ ಆಗ್ತದೆ. ಸೊ ನಾನೀಗ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಕೆಲವೊಂದು ಮಿಕ್ಸ್ ಉಂಟು. ಕುಕ್ಕರಲ್ಲಿ ರೈಸ್ ರೆಸಿಪಿ ಮಾಡಿದರೆ ಅದು ಓವರ್ ಕುಕ್ ಆಗ್ತದೆ ಅಥವಾ ಅದು ಸರಿ ಬರೋದಿಲ್ಲ ಅಂತ. ಬಟ್ ನಾನು ಹೇಳ್ತೇನೆ ಅಂದರೆ ನಾವು ಪ್ರಾಪರ್ ಮೆಷರ್ಮೆಂಟ್ ಇಟ್ಕೊಂಡು ರೆಸಿಪಿ ಮಾಡಿದರೆ ಆಗ ಕುಕ್ಕರಲ್ಲಿ ಮಾಡಿದರೆ ಸಹ ಪರ್ಫೆಕ್ಟಾಗಿ ರೆಸಿಪಿ ಬರ್ತದೆ. ಈಗ ನಾನು ಇದಕ್ಕೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಾನಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ನನಗೆ ಎಷ್ಟು ಸ್ಪೈಸಿ ಬೇಕೋ ನಾನು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೇನೆ. ನನಗೆ ಸ್ಪೈಸಿ ಕಮ್ಮಿ ಬೇಕಾದರೆ ನೀವು ಕಮ್ಮಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡಿ. ಚಿಲ್ಲಿ ಪೌಡರ್ ಚೆಂದ ಫ್ರೈ ಆದಮೇಲೆ ನಾನು ಇದಕ್ಕೀಗ ಗರಂ ಮಸಾಲ ಪೌಡರನ್ನು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದು ಕೂಡ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೆಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮೆಕ್ಸಿಕನ್ ರೈಸಿಗೆ ಬೋತ್ ಟೊಮೆಟೊ ಸಾಸ್ ಆ್ಯಂಡ್ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿಕೊಳ್ಳೇಬೇಕು. ಟೊಮೆಟೊ ಸಾಸಿಗೆ ಟೇಸ್ಟೇ ಬೇರೆ ಥರ ಇರ್ತದೆ. ಟೊಮೆಟೊ ಪ್ಯೂರಿ ನಾವು ಮನೇಲಿ ಮಾಡಿಕೊಂಡ್ರೆ ಅದರ ಟೇಸ್ಟೇ ಬೇರೆ ಇರ್ತದೆ. ಸೊ ಎರಡನ್ನು ಕೂಡ ಆ್ಯಡ್ ಮಾಡಿಕೊಳ್ಳೇಬೇಕು. ಎಲ್ಲ ಫ್ರೈ ಆದಮೇಲೆ ಆಯಿಲ್ ಸಪರೇಟ್ ಆಗ್ತದೆ. ಆಗ ನಾವು ರೈಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಬಾಸುಮತಿ ರೈಸನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು ಪ್ಯೂರಿ
ಇಟ್ಕೊಂಡಂಥ ಜಾರಲ್ಲೇ ನೀರನ್ನು ಆ್ಯಡ್ ಮಾಡ್ಕೊತಿದ್ದೇನೆ. ನನಗೆ ಮೆಷರ್ಮೆಂಟ್ ಉಂಟು ನೀರು ಎಷ್ಟು ಹಾಕಬೇಕು ಅಂತ ಇದರಲ್ಲಿ, ಸೊ ನಾನು ಇದನ್ನೇ ಯೂಸ್ ಮಾಡ್ತಿದ್ದೇನೆ. ನೀವು ಯಾವ ಥರ ಎಷ್ಟು ರೈಸ್ ತೊಗೊಳ್ತೀರಲ್ವ ಅದರ ಮೆಷರ್ಮೆಂಟ್ ಅಂದರೆ 2:3 ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾನು ಫೈನಲಲ್ಲಿ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ. After one whistle, our Mexican rice is ready and perfectly cook ಆಗಿತ್ತು. It was yummy. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್. ಸಿ ಯು.